ನಮಸ್ಕಾರ. ಡಾಕ್ಟರ್ ಜಯಪ್ರಕಾಶ್, ಮ್ಯಾನೇಜಿಂಗ್ ಡೈರೆಕ್ಟರ್, ಜೈ ಹಿಂದ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಸೊ ಈ ವಿಡಿಯೋ ಮಾಡ್ತಿರೋಂತಹ ಕಾರಣ ಏನಂದ್ರೆ, ನಮ್ಮ ಸೆಕೆಂಡ್ PU ಸ್ಟೂಡೆಂಟ್ಸ್ ಎಂಟೈರ್ ಕರ್ನಾಟಕ ಏನ್ 2024-25 ಬ್ಯಾಚ್ ಸ್ಟೂಡೆಂಟ್ಸ್ ಇದಾವೆ. ಸೊ ನಮ್ಮ PU ಬೋರ್ಡ್ ಕಡೆಯಿಂದ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ರಿಲೀಸ್ ಆಗಿದೆ. ಸೊ ಎಕ್ಸಾಮಿನೇಷನ್ ಬಂದು ಮಾರ್ಚ್ 1st 2025 ಶುರು ಆಗುತ್ತೆ. ಮಾರ್ಚ್ 20th 2025 ಕಂಪ್ಲೀಟ್ ಆಗುತ್ತೆ. ಸೊ ಈ 20 ಡೇಸ್ ಇಡೀ ಕರ್ನಾಟಕದ ರಾಜ್ಯಾದ್ಯಂತ ಎಕ್ಸಾಮ್ಸ್ ಗಳು ನಡೆಯುತ್ತೆ. ಸೊ ಈಗಾಗಲೇ ನಿಮಗೆ PU ಬೋರ್ಡ್ ಕಡೆಯಿಂದ ಮಾಹಿತಿ ಬಂದಿದೆ, ತುಂಬಾ ಸ್ಟ್ರಿಕ್ಟ್ ಆಗಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ಸೊ ಆದ್ರಿಂದ ನಮ್ಮ ಡಿಯರ್ ಸೆಕೆಂಡ್ PU ಸ್ಟೂಡೆಂಟ್ಸ್ ಗೆ ನಾನು ಕೇಳ್ಕೊಳ್ಳೋದೇನೆಂದ್ರೆ, ಹಾರ್ಡ್ ವರ್ಕ್ ಮಾಡಿ, ಕಷ್ಟಪಟ್ಟು ಹಗಲು ರಾತ್ರಿ ಓದ್ಬಿಟ್ಟು ಪ್ರಾಂಪ್ಟ್ ಆಗಿ ಎಕ್ಸಾಮಿನೇಷನ್ ಗೆ ಹೋಗಿ ಎಕ್ಸಾಮ್ಸ್ ನ ಬರಿಬೇಕು ಅಂತ ನಾನು ಎಲ್ಲರಲ್ಲೂ ಕೇಳ್ಕೊಂತೀನಿ. ಸೊ ನಮ್ಗೆ ಈಗಾಗಲೇ ಇನ್ನೊಂದು 15 ದಿನ ಇದೆ, ಜನವರಿ ತಿಂಗಳು 15 ಡೇಸ್ ಕಂಪ್ಲೀಟ್ ಆಗಿದೆ ಜನವರಿನಲ್ಲಿ. ಸೊ 15 ದಿನ ಬಾಕಿ ಇದೆ ಜನವರಿ ತಿಂಗಳಲ್ಲಿ. ಫೆಬ್ರವರಿ 28 ಡೇಸ್ ಇದೆ. ಸೊ ಓವರ್ ಆಲ್ ನಿಮ್ಗೆ 43 ದಿನ ಇದೆ. ಆ 43 ದಿನದಲ್ಲಿ 3 ಡೇಸ್ ನೀವು ಮಾರ್ಚ್ 1st ಗೆ ಎಕ್ಸಾಮ್ ಏನ್ ಶುರು ಆಗ್ತಿದೆ, ಸೊ ಆ ಎಕ್ಸಾಮ್ ಗೆ ಪ್ರಿಪೇರ್ ಆಗೋದಕ್ಕೆ ನಿಮ್ಗೆ ಆ 3 ಡೇಸ್ ಬೇಕು. ಸೊ ರಿಮೈನಿಂಗ್ 40 ಡೇಸ್. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಇನ್ ರಿಮೈನಿಂಗ್ ಜಸ್ಟ್ 40 ಡೇಸ್ ಇದೆ ಎಕ್ಸಾಮಿನೇಷನ್ ಗೆ. ಅದು ಸೈನ್ಸ್ ಮತ್ತೆ ನಮ್ಮ ಕಾಮರ್ಸ್, ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ ತಗೊಂಡಿರೋಂಥವ್ರಿಗೆಲ್ಲ ಲ್ಯಾಬ್ ಎಕ್ಸಾಮಿನೇಷನ್ ನಡೆಯುತ್ತೆ. ಸೊ ಲ್ಯಾಬ್ ಎಕ್ಸಾಮಿನೇಷನ್ ಗೆ ನಿಮ್ಗೆ 3 ಡೇಸ್ ಎಕ್ಸಾಮ್ಸ್ ಬರೀಲಿಕ್ಕೆ ಹೋಗುತ್ತೆ, ಪ್ಲಸ್ 3 ಡೇಸ್ ನೀವು ಪ್ರಿಪೇರ್ ಆಗೋದಕ್ಕೆ ಹೋಗುತ್ತೆ. ಸೊ ಅಲ್ಲಿಗೆ 40 ಅಲ್ಲಿ ಮತ್ತೆ 6 ಡೇಸ್ ಕಡಿಮೆ ಮೈನಸ್ ಮಾಡಿದ್ರೆ ನಿಮ್ಗೆ 34 ಡೇಸ್ ಇದೆ. ಸೊ ರಫ್ಲಿ ಅರೌಂಡ್ 45 ಡೇಸ್ ಓವರ್ ಆಲ್ ಆಗಿ ತಗೊಳ್ಳೋದಾದ್ರೆ, ಸೊ ದಯವಿಟ್ಟು ನಿಮ್ಮ ಮೊಬೈಲ್ ಫೋನ್ ಸೈಡ್ ಗಿಡಿ. ಮೊಬೈಲ್ ಫೋನ್ ಬಳಸೋದನ್ನ 0% ಮಾಡಿ. ಸೊ ಮೊಬೈಲ್ ಫೋನ್ ಅನ್ನ ಸೈಡ್ ಅಲ್ಲಿ ಇಟ್ಟು ಗಾಡಿ ಆ ಕಡೆ ಈ ಕಡೆ ಗಾಡಿ ತಗೊಂಡು ಹೋಗೋದು, ಫ್ರೆಂಡ್ಸ್ ಜೊತೆ ಊರೆಲ್ಲ ಸುತ್ತೋದು, ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಬರೋದು, ದಯವಿಟ್ಟು ಇದನ್ನೆಲ್ಲ ಅವಾಯ್ಡ್ ಮಾಡಿ. ಬೆಳಗ್ಗೆ ಬೇಗ ಎದ್ದೇಳಿ, ದೇವರಿಗೆ ನಮಸ್ಕಾರ ಮಾಡಿ, ಓದೋದಕ್ಕೆ ಶುರು ಮಾಡಿ, ಪ್ರಾಕ್ಟೀಸ್ ಮಾಡಿ. ಅರ್ಥ ಆಗ್ತಿದ್ಯಾ? ಸೊ ಕಾಲೇಜ್ಗೆ ಹೋಗಿ ಪ್ರಿಪರೇಟರಿ ಎಕ್ಸಾಮ್ಸ್ ಗಳನ್ನ ಪ್ರಾಂಪ್ಟ್ ಆಗಿ ಅಟೆಂಡ್ ಮಾಡಿ. ಓಕೆ, ಸೊ ಎಲ್ಲಿ ನಿಮ್ಗೆ ಎಡುತ್ತಿದ್ದೀರಾ, ಯಾವ ಸಬ್ಜೆಕ್ಟ್ ಅಲ್ಲಿ ನಿಮ್ಗೆ ಏನ್ ಕಷ್ಟ ಆಗ್ತಿದೆ, ನಿಮ್ಮ ಲೆಕ್ಚರರ್ಸ್ ಹತ್ರ ನೀವು ಕಾಲೇಜಲ್ಲಿ ಮೀಟ್ ಮಾಡಿ. ಸೊ ಪ್ರತಿಯೊಂದನ್ನು ಕ್ಲಾರಿಟಿ ನಿಮ್ಮ ಲೆಕ್ಚರರ್ಸ್ ಹತ್ರ ತಗೊಳ್ಳಿ. ಸೊ ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್, ಕನ್ನಡ, ಹಿಂದಿ, ಕಾಮರ್ಸ್ ರಿಲೇಟೆಡ್ ಸಬ್ಜೆಕ್ಟ್ಸ್, ಆರ್ಟ್ಸ್, ಯಾವುದೇ ರಿಲೇಟೆಡ್ ಸಬ್ಜೆಕ್ಟ್ಸ್ ಇದ್ರು ಒಂದೇ ಅಸ್ತ್ರ. ಆ ಸಬ್ಜೆಕ್ಟ್ ಅಲ್ಲಿ ಚೆನ್ನಾಗಿ ಮಾಡ್ಬೇಕಂದ್ರೆ ಶ್ರದ್ಧೆಯಿಂದ ಓದಬೇಕು, ಶ್ರದ್ಧೆಯಿಂದ ಪ್ರಾಕ್ಟೀಸ್ ಮಾಡಬೇಕು. ನೀವು ಒಂದು ಸರಿ ಸುಮ್ನೆ ಓದೋ ಬದಲು 10 ಸರಿ ಸುಮ್ನೆ ಓದೋ ಬದಲು ದಯವಿಟ್ಟು ಬರ್ದು ಕಲೀರಿ. ಅರ್ಥ ಆಗ್ತಿದ್ಯಾ? ನೀವು 10 ಸರಿ ಸುಮ್ನೆ ಓದೋದು, ಒಂದು ಸರಿ ನೋಡದೆ ಅರ್ಥ ಮಾಡ್ಕೊಂಡು ಕರೆಕ್ಟ್ ಆಗಿ ಓದಿ, ನೋಡದೆ ಒಂದ್ಸರಿ ಬರೆಯೋದು ಉತ್ತಮ. ಸೊ ಅದರಿಂದ ನಿಮಗೆ ಒಳ್ಳೆ ರಿಸಲ್ಟ್ಸ್ ಪಕ್ಕಾ ಬರುತ್ತೆ. ಯಾವುದೇ ಒಂದು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಆಗಿರ್ಬೋದು, ಡೆರಿವೇಶನ್ಸ್ ಆಗಿರ್ಬೋದು, ಫಾರ್ಮುಲಾಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಎನಿ ಸಬ್ಜೆಕ್ಟ್. ಸೊ ದಯವಿಟ್ಟು ಅದನ್ನ ಪ್ರಾಕ್ಟೀಸ್ ಮಾಡಿ, ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಎಲ್ಲ ಸಬ್ಜೆಕ್ಟ್ಸ್ ಅಲ್ಲಿ ಇಂಪಾರ್ಟೆಂಟ್ ಫಾರ್ಮುಲಾಸ್, ಇಂಪಾರ್ಟೆಂಟ್ ಪಾಯಿಂಟ್ಸ್ ಚಾಪ್ಟರ್ ವೈಸ್ ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಅದನ್ನ ರೀಕಾಲ್ ಮಾಡ್ತಾ ಇರಿ, ಅದನ್ನ ರಿವೈಸ್ ಮಾಡ್ತಾ ಇರಿ. ಸೊ ಇಷ್ಟು ನೀವು ಮಾಡಿದ್ರೆ 100% ರಿಸಲ್ಟ್ಸ್ ಬರೋದು 100% ಗ್ಯಾರಂಟಿ. ಸೊ ಮುಂದಿನ ನನ್ನ ವಿಡಿಯೋನಲ್ಲಿ ನಿಮ್ಗೆ ಎಕ್ಸಾಮಿನೇಷನ್ ಟಿಪ್ಸ್, ಸೊ ಯಾವ ರೀತಿ ಈಗ ನೆಕ್ಸ್ಟ್ 45 ಡೇಸ್ ನೀವು ಫೋಕಸ್ಡ್ ಆಗಿ ನೀವು ಪ್ಲಾನ್ ಮಾಡಬೇಕು ಅನ್ನೋದನ್ನೆಲ್ಲ ನನ್ನ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಾನು ವಿಡಿಯೋಸ್ ಅಲ್ಲಿ ನಾವೆಲ್ಲ ಮಾಹಿತಿನ ನಿಮಗೆ ಕೊಡ್ತೀನಿ. ಸೊ ನೆಕ್ಸ್ಟ್ 45 ಡೇಸ್ ಇದೆ, ಅದನ್ನ ಮತ್ತೆ ಸ್ಟ್ರೆಸ್ ಮಾಡ್ತಾ ಇದ್ದೀನಿ. ಸೊ ಫೋಕಸ್ಡ್ ಆಗಿರಿ, ಆ ಕಡೆ ಈ ಕಡೆ ಹೊರಗಡೆ ಬೇರೆ ಪ್ರಪಂಚನೆಲ್ಲ ಮರೆತು ಸೊ ಸಬ್ಜೆಕ್ಟ್ಸ್ ಕಡೆ ನಿಮ್ಮ ಸಬ್ಜೆಕ್ಟ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡಿ. ಇದು ನಿಮ್ಮ ಎಕ್ಸಾಮ್ಸ್, ಸೆಕೆಂಡ್ PU ಎಕ್ಸಾಮಿನೇಷನ್. ಒಂದು ಸರಿ ಅಷ್ಟೇ ಬರಿಬೇಕೆಲ್ಲರೂ, ಪ್ರತಿಯೊಬ್ರು. ಆ ಒಂದು ಸರಿ ಬರೆದು ಒಳ್ಳೆ ರಿಸಲ್ಟ್ಸ್ ತಗೊಂಡು ನಿಮಗೆ ಮತ್ತೆ ನಿಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರನ್ನ ನೀವು ತಂದ್ಕೊಡ್ತೀರಾ. ನೀವು ನಿಮ್ಮ ಹೆಸರನ್ನ ಒಳ್ಳೆ ಹೆಸರನ್ನ ತಗೊಂಡು ಬರ್ತೀರಾ ಅಂತ ನನಗೆ ಆ ಒಂದು ಭರವಸೆ ಇದೆ. ಸೊ ದೇವರೆಲ್ಲ ನಮ್ಮ ಸೆಕೆಂಡ್ PU ಸ್ಟೂಡೆಂಟ್ಸ್ ಗೆ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂತ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.